ಸೊ ಸಿಂಗಾಪುರ್ ಟ್ರಾಫಿಕ್ ರೂಲ್ಸ್ ಗೊತ್ತೇ ಇದೆ, ಇದೊಂದ್ಸರಿ ನೋಡ್ಕೊಂಡ್ಬಿಡಿ. ನೀವು ಮೆಟ್ರೋನಲ್ಲಿ ಓಡಾಡಬೇಕು, MRTನಲ್ಲಿ ಓಡಾಡಬೇಕು ಅಂದರೆ ನೀವು ಓನಾಗಿ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಅಂತ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ತುಂಬ ಅಂದರೆ ತುಂಬ ಫಾಸ್ಟಾಗಿ ಹೋಗುತ್ತೆ. $3 ಟೇಸ್ಟ್ ಚೆನ್ನಾಗಿದೆ. $1 ವಾಟರ್ ಬಾಟಲ್ ಹಾಫ್ ಲೀಟರ್, ₹68 ಹಾಫ್ ಲೀಟರ್. ಮೆಟ್ರೋ ಸ್ಟೇಷನ್ಗಳಿದೆ, ಎಷ್ಟು ಸಲ ಹತ್ತೋದು ಇಳಿಯೋದು ಎಸ್ಕಲೇಟರ್ಸ್ ಹತ್ತಿ ಸುಸ್ತಾಗೋಗಿದೆ. ಇಂಡಿಯಾದಲ್ಲಿ ಹಿಂಗೆ ಕೈ ಹಿಂಗೆ ಅಡ್ಡಾಕ್ಬಿಟ್ಟು ಶಾಪ್ 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 ಅಂದಂಗೆ ಅದೆಲ್ಲ ಇಲ್ಲ ಸರ್. ಪ್ರತಿಯೊಂದು ಪ್ಲೇಸ್ಗೂ ನೀವು ಎಷ್ಟು ಎಸ್ಕಲೇಟರ್ಸ್ ಹತ್ತೀರ, ಎಷ್ಟು ಇಳಿತೀರ, ಎಷ್ಟು ಮೆಟ್ಲು ಹತ್ತಬೇಕು, ತುಂಬ ಕಷ್ಟ ಇದೆ. ಕೌಂಟ್ ಇಲ್ಲ, ಅದು ಕಾಂಪ್ಲೆಕ್ಸ್. ಹಾಯ್, ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ನಾವು ಹೋಗ್ತಿದ್ದೀವಿ ಎಲ್ಲಮ್ಮ ಮರ್ಲೈನ್ ಹತ್ರ ಹೋಗ್ತೀವಿ. ಜಸ್ಟ್ ಹೋಗಿ ಒಂದು ಸ್ವಲ್ಪ ಹೊತ್ತು ಈವ್ನಿಂಗ್ ಎಲ್ಲ ನೋಡಿಕೊಂಡು ಮತ್ತು ನಾಳೆನೇ ಇನ್ನೊಂದು ಸಲ ಹೋಗ್ತೀವಿ. ಈಗ ಜಸ್ಟ್ ಒಂದು ಲುಕ್ ಹಾಕ್ಕೊಂಡು ಹೋಗ್ತೀವಿ. ಧನ್ಯವಾದ. ನೋಡಿ, ಈ ಥರ ಸಿಗ್ನಲ್ ಬಂದಾಗಲೇ ನಾವು ಕ್ರಾಸ್ ಮಾಡಬೇಕು ರೋಡ್ನ. ತಪ್ಪಿ ಏನಾದರೂ ಕ್ರಾಸ್ ಮಾಡಿದ್ವಿ ಬೆಂಗಳೂರಾಗ ಕ್ರಾಸ್ ಮಾಡ್ದಂಗೆ ಅಂತಂದರೆ ಮುಗೀತು, ಮತ್ತೆ ಫೈನ್ ಆಗ್ತಾರೆ. ಇದು ಬೆಳಗ್ಗೆ ಫ್ಲೈಟಲ್ಲಿ ಒಂದು ಸ್ವಲ್ಪ ಟಿಫನ್ ಮಾಡಿರೋದು ಅಷ್ಟೇ. ಸೊ ಅದಕ್ಕೆ ಬರ್ಗರ್ ಕಿಂಗ್ ಇದೆ, ಬರ್ಗರ್ ಕಿಂಗ್ ತಿನ್ನೋಣ ಅಂತ ಬಂದಿದ್ವಿ. ನೋಡೋಣ ಪ್ರೈಸ್ ಎಷ್ಟಿದೆ ಬರ್ಗರ್ ಕಿಂಗ್ ಇಲ್ಲಿ ಅಂತ ಹೇಳ್ತೀವಿ ಒಳಗಡೆ ಕೊಟ್ಟು. ಬಾರ್ಬಿಕ್ಯೂ ಚಿಕನ್ ನೋಡಿ, ಇಷ್ಟಕ್ಕೆ ₹450 ಇಷ್ಟಕ್ಕೆ. ಒಂದು ಬರ್ಗರ್ ಬೆಂಗಳೂರಲ್ಲಿ ಒಂದು ₹100 ಇರುತ್ತಲ್ಲ, ₹100 ಇರುತ್ತೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಬಂದು ₹300 ಕಾಂಬೋ. ಇದು $400, $595 ಸಿಂಗಾಪುರ್ ಡಾಲರ್ಸ್ ಇಷ್ಟಕ್ಕೆ. ಓಕೆ ಹೋಗಲ್ಲ, ಆ ಟೇಸ್ಟ್ ಇಲ್ಲ. ನಮಗೆ ಬೆಂಗಳೂರಲ್ಲಿ ಸಿಗುತ್ತಲ್ವ, ಆ ಟೇಸ್ಟ್ ಇಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಯಾ ಪ್ಲೀಸ್. ನೋಡಿ, ಏರ್ಪೋರ್ಟಲ್ಲಿ ಇದೆ ತೊಗೊಂಡಿದ್ದು. ಇದರಲ್ಲಿ ಅನ್ಲಿಮಿಟೆಡ್. ನಾವು MRT ಎಲ್ಲಾದರೂ ಹತ್ಬೋದು, ಎಲ್ಲಾದರೂ ಹೋಗ್ಬೋದು. ಬಸ್ಸಸ್ಸು ಫ್ರೀ ಇರುತ್ತೆ. ನೋಡಿ, ಕ್ಲಾರ್ಕಿ ತುಂಬ ಅಂದರೆ ತುಂಬ ಫಾಸ್ಟಾಗಿ ಹೋಗುತ್ತೆ. ಸೊ ಈಗ ನಾವೆಲ್ಲಿದ್ದೀವಿ? ಕ್ಲಾರ್ಕಲ್ಲಿ. ನಾವು ಬರೀ ಬೆಂಗಳೂರಲ್ಲೇ ಧೋಬಿ ಘಾಟ್ ಇದೆ ಅಂದರೆ ಇಲ್ಲ, ಸಿಂಗಾಪುರಲ್ಲಿ ಕೂಡ ಧೋಬಿ ಘಾಟ್ಗೆ ಹೋಗ್ತಾ ಇರ್ತೀರಿ. ಈಗ ನಾವು ಹೋಗ್ತಾ ಇರೋದು ಮರ್ಲೈನ್ಗೆ ನಿಯರೆಸ್ಟ್ MRT ಸ್ಟೇಷನ್ ಬಂದು ಸಿಟಿ ಸೆಂಟರ್. ಅದಕ್ಕೆ ಡೈರೆಕ್ಟ್ ಇಲ್ಲಿಂದ ಇಲ್ಲ. ಸೊ ನಾವು ಇಲ್ಲಿಂದ ಧೋಬಿ ಘಾಟ್ಗೆ ಹೋಗಿ ಅಲ್ಲಿಂದ ರೆಡ್ ಲೈನ್ಗೆ ಚೇಂಜ್ ಮಾಡಿ ಸಿಟಿ ಹಾಲ್ಗೆ ಹೋಗ್ತೀವಿ. ಮೆಟ್ರೋ ಬಂತು ಈಗ, ಮೆಟ್ರೋ ಅಲ್ಲ ಅದು, ಸಾರಿ MRT ಬಂತು. ಇದು ಹತ್ಕೊಂಡು ಧೋಬಿ ಘಾಟ್ಗೆ ಹೋಗ್ಬೇಕು. ಬನ್ನಿ. ಬಟ್ಟೆಗಳು ಇದು NE6 ಅಲ್ಲಿ ನಾವು ಇವಾಗ ಬಂದಿದ್ದು. ಇವಾಗ ಈ NS24 ಲೈನ್ಗೆ ಚೇಂಜ್, ರೆಡ್ ಲೈನ್ ಸಿಟಿ ಹಾಲ್ಗೆ. ಸಿಟಿ ಸೆಂಟರ್ ಅಲ್ವಾ? ಸಿಟಿ ಹಾಲ್ ಇಲ್ಲಿದೆ ನೋಡಿ. ಅಲ್ಲಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಮರ್ಲೈನ್ಗೆ. ಸಿಟಿ ಹಾಲಿಂದ ಆಚೆ ಬಂದ್ವಿ. ಆಚೆ ಬಂದರೆ ನೋಡಿ ವ್ಯೂ ಇದು ಹಿಂದೆ ನೋಡಿ, ಸಿಟಿ ವ್ಯೂ. ಮತ್ತೆ ಅಲ್ಲಿ ನೋಡಿ ಬ್ಯಾಕ್ ಸೈಡ್ ಮರೀನಾ ಬೈ ಸ್ಯಾಂಡ್ಸ್ ಕಾಣಿಸ್ತಿದೆ. ಅದೀಗ ಫ್ರಂಟಲ್ಲಿ ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿ ಬಿಲ್ಡಿಂಗ್ ಮರೀನಾ
ಈಗ ಅಲ್ಲೇ ಹೋಗ್ತಿದ್ದೀವಿ. ನೋಡಿ ಬಿಲ್ಡಿಂಗ್ ಎಷ್ಟು ಹೈಟ್ ಇದೆ ನೋಡಿ. ರೋಡ್ಸ್ ಎಲ್ಲ ಎಷ್ಟು ನೀಟಾಗಿದೆ, ಸಖತ್ತಾಗಿದೆ ನೋಡಿ. ಸಿಂಗಾಪುರ್ ಅಂದಿದ ತಕ್ಷಣ ನೆನಪಾಗೋ ಪ್ಲೇಸ್ ಯಾವ್ದು ಗೊತ್ತಾ? ಇದೊಂದು. ಮತ್ತೆ ಇದೊಂದು ಮರ್ಲೈನ್. ನಾವು ಅನ್ಕೊಂಡೇರಾನೆ ಬಂದು ಲೈಟ್ ಶೋ ನೋಡ್ತಾ ಇದ್ದೀವಿ. ಅನ್ಎಕ್ಸ್ಪೆಕ್ಟೆಡ್. ನಾವು ಇವತ್ತು ಬರಬಾರ್ದು ಅಂತಿದ್ದಿದ್ದು, ನಾಳೆ ಬರೋಣ ಅಂತ. ಸರ್ ನಾವು ಅನ್ಎಕ್ಸ್ಪೆಕ್ಟೆಡ್. ಈಗ ಲೈಟ್ ಶೋ ಸ್ಟಾರ್ಟ್ ಆಗಿದೆ, ಒಂದ್ಸಲ ನೋಡಿ. ಆ್ಯಕ್ಚುಲಿ ನಾವು ಅಲ್ಲಿ ಹೋಗ್ಬೇಕಿತ್ತು, ಅಲ್ಲಿ. ಬಟ್ ನಾವು ಈಗ ಬಂದ್ವಿ, ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ. ಇನ್ನು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಆಗೋಗುತ್ತೆ. ಸೊ ಅದಕ್ಕೆ ಇಲ್ಲಿಂದನೇ ತೋರಿಸ್ತೀನಿ ನೋಡಿ. ನಾಳೆನೂ ಬರ್ತೀವಿ, ನಾಳೆನೂ ನೋಡ್ತೀವಿ ಒಂದ್ಸಲ. ಅಲ್ಲಿ ನೋಡಿ ಜನ ಸಾಗರ. ನೋಡಿ ಅದೇ ಮರ್ಲಯನ್. ಇದನ್ನ ಮರ್ಲಯನ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಇದು ಹಾಫ್ ಲಯನ್ ಹಾಫ್ ಫಿಶ್ ಇರೋದು. ಲಯನ್ ಬಂದು ಸಿಂಗಾಪುರ್ ಅಂದರೆ ಲಯನ್ ಸಿಟಿ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಫಿಶ್ ಬಂದು ಫಸ್ಟ್ ಸಿಂಗಾಪುರ್ನ ಫಿಶಿಂಗ್ ವಿಲೇಜ್ ಅಂತ ಕರಿತಾ ಇದ್ರು, ಸೊ ಅದನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ಇದನ್ನ ಮರ್ಲಯನ್ ಅಂತ ಕರೀತಾರೆ. ನೋಡಿ ಇದು ಮರ್ಲೈನ್ ಹತ್ರ ಶೋ. ಪ್ಲೇಸಿಂದ ನಾವೀಗ ಗರ್ಲ್ಸ್ ಪ್ಲೇಸ್, ಈ ಪ್ಲೇಸಲ್ಲಿ MRT ತಗೊಂಡು ಲಿಟಲ್ ಇಂಡಿಯಾ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಈಗ ನಾವಿದ್ದು ರಫಲ್ಸ್ ರೋಡ್, ರಫಲ್ಸ್ ಪ್ಲೇಸ್. ರಫಲ್ಸ್ ಪ್ಲೇಸ್. ಅಲ್ಲಿ ರೆಡ್ ಮತ್ತು
ಪ್ರತಿಯೊಂದು ಪ್ಲೇಸ್ಗೂ ನೀವು ಎಷ್ಟು ಎಸ್ಕಲೇಟರ್ಸ್ ಹತ್ತೀರಾ, ಎಷ್ಟು ಇಳಿತೀರಾ, ಎಷ್ಟು ಮೆಟ್ಲು ಹತ್ತಬೇಕು, ತುಂಬ ಕಷ್ಟ ಇದೆ. ಕೌಂಟ್ ಇಲ್ಲ ಅದು. ಕೌಂಟ್ಲೆಸ್. ಬೆಳಗ್ಗೆಯಿಂದ ನಾವು ಹೆಂಗಿಲ್ಲ ಒಂದು 50 ಹತ್ಬಿಟ್ಟಿದ್ರಿ. ಇನ್ನೂ ಜಾಸ್ತಿ ಆಗಿದೆ. ಒಂದು 50 ಎಸ್ಕಲೇಟರ್ಸ್ ಹತ್ತಿದ್ದೀವಿ, ಇಳಿದಿದ್ದೀವಿ. ಈಗ ಸದ್ಯ ಬರೀ ಇದು ಇದೆ, ಏನು ಅನ್ಸಲ್ಲ. ಬೆಳಗ್ಗೆ ಅಂತೂ ಟ್ರಾಲಿ, 2 ಟ್ರಾಲಿ ಲಗೇಜ್ ಬ್ಯಾಗ್ ಒಂದು. ಈಗ ಸಿಟಿ ಹಾಲ್ ಸ್ಟಾಪ್ ಇದು, ಸಿಟಿ ಹಾಲ್ ಸಿಟಿ ಬಂದ್ರಲ್ಲ. ಸೊ ನೆಕ್ಸ್ಟ್ ಸ್ಟಾಪ್ ಧೋಬಿಘಾಟಲ್ಲಿ ಓನಾಗಿ ಅಂದರೆ ತುಂಬ ತಲೆ ಕೆಟ್ಟಾಗುತ್ತೆ. ಮೆಟ್ರೋ ಬಂದರೆ ನೀವು ಒಂದು ಸ್ವಲ್ಪ ಬೋರ್ಡ್ ನೋಡ್ಬಿಟ್ರೆ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ತಲೆ ಓಡಿಸ್ಬೇಕಾಗುತ್ತೆ ತುಂಬ. ಇಲ್ಲಿ ಏನಂದರೆ ರೋಡ್ ಆ ಕಡೆನೇ ಇರುತ್ತೆ, ಬಟ್ ಟ್ರಾಫಿಕ್ ರೂಲ್ಸ್ ತುಂಬ ಸ್ಟ್ರಿಕ್ಟ್ ಇರೋದ್ರಿಂದ ನೀವು ಸುತ್ತಾಗಬೇಕು, ಇಲ್ಲ ಅಲ್ಲಿ ವೇಟ್ ಮಾಡ್ಕೊಂಡು ನಿಲ್ಬೇಕು. ಸ್ವಲ್ಪ ಓಡಾಟ ಜಾಸ್ತಿನೇ ಇದೆ. ಸೊ ಕಂಫರ್ಟಾಗಿರೋ ಬಟ್ಟೆ ಹಾಕ್ಕೊಳ್ಳಿ. ನೀವು ಮೆಟ್ರೋನಲ್ಲಿ ಓಡಾಡಬೇಕು, MRTನಲ್ಲಿ ಓಡಾಡಬೇಕು ಅಂದರೆ ನೀವು ಓನಾಗಿ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಅಂತ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಓನಾಗಿ ರಿಸಿಪ್ಟ್ ತೊಗೊಂಡು ಮೆಟ್ರೋ, MRT ಬಜೆಟಲ್ಲಿ MRTನಲ್ಲಿ ಟ್ರಾವೆಲ್ ಮಾಡಬೇಕು, ಇಲ್ಲಾಂದರೆ ಬಸ್ಸಸ್ಸಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ತಲೆ ಓಡಿಸ್ಬೇಕಾಗುತ್ತೆ. ನೀವು ಕ್ಯಾಬಲ್ಲಿ ಅಂದರೆ ಲೊಕೇಶನ್ ಹಾಕಿದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ. ಬಟ್ MRTನಲ್ಲಿ ತಲೆ ಓಡಿಸ್ಲೇಬೇಕು. ಓಕೆ, ಲಿಟಲ್ ಇಂಡಿಯಾಗೆ ಹೋಗಿ ಸಿಗ್ತೀವಿ. ಈಗ ಧೋಬಿಘಾಟಲ್ಲಿ ಇಳಿದಿದ್ದೀವಿ. ಸೊ ರೆಡ್ ಲೈನಿಂದ ಪರ್ಪಲ್ ಲೈನಿಗೆ ಚೇಂಜ್ ಮಾಡಬೇಕು. ಲಿಟಲ್ ಇಂಡಿಯಾಗೆ ಪರ್ಪಲ್ ಲೈನ್ ಮತ್ತು ಬ್ಲೂ ಲೈನ್ ಎರಡೂ ಹೋಗುತ್ತೆ. ನೀವು ಯಾವ ಪ್ಲೇಸ್ ವಿಸಿಟ್ ಮಾಡ್ತಾ ಇದ್ದೀರಾ, ಯಾವುದು ನಿಮಗೆ ಹತ್ರ ಆಗುತ್ತೆ, ಯಾವ ಪ್ಲೇಸಲ್ಲಿ ಯಾವ ಲೈನ್ ಇದೆ ಆ ಲೈನನ್ನು ನೋಡಿಕೊಂಡು ನೀವು ಹೋಗ್ಬೋದು. ಈಗ ಪರ್ಪಲ್ ಅಲ್ವಾ ನೋಡಿ, ಇಲ್ಲೆಲ್ಲ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಇರುತ್ತೆ. ಅದು ಕುಸಟ್ ಟೆಕ್ಕಾ ಸೆಂಟರ್ ಅಂತ ನೋಡಿ. ಪ್ರೈಸಸ್ ಎಷ್ಟೆಷ್ಟಿದೆ ಅಂತ. ಚಿಕನ್ ಬಿರಿಯಾನಿ $6.5, ಮಟನ್ ಬಿರಿಯಾನಿ $8, ಟಿಕ್ಕಾ ಬಿರಿಯಾನಿ $7, ತಂದೂರಿ ಚಿಕನ್ ಬಿರಿಯಾನಿ $7, ಬಟರ್ ಚಿಕನ್ ಬಿರಿಯಾನಿ $7. ಆಲ್ಮೋಸ್ಟ್ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಪ್ರೈಸ್ ಇರುತ್ತೆ ಲಿಟಲ್ ಇಂಡಿಯಾ. ಬಿರಿಯಾನಿ ತೊಗೊಂಡ್ವಿ, ಟೇಸ್ಟ್ ಪರವಾಗಿಲ್ಲ, ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ. ಇದು ಬಂದು $3. $3 ಟೇಸ್ಟ್ ಚೆನ್ನಾಗಿದೆ. $1 ವಾಟರ್ ಬಾಟಲ್ ½ ಲೀಟರ್, 68 ರೂಪಾಯಿ ½ ಲೀಟರ್. ಲಿಟಲ್ ಇಂಡಿಯಾದಲ್ಲಿ ಇಂಡಿಯನ್ ಫುಡ್ ತಿನ್ನಬೇಕು ಅಂದರೆ ಒಂದು ಸ್ವಲ್ಪ ಬೇಗ ಬಂದು ಬೇರೆ ಕಡೆ ಹೋಗ್ತೀವಿ. ಇಲ್ಲಿ ಒಂದು ಸ್ವಲ್ಪ ಕ್ರೌಡ್ ಜಾಸ್ತಿ, ಥರ ಸ್ಮೆಲ್ ಇದೆ, ಗಲೀಜು ಸ್ವಲ್ಪ. ನಾವು ಈಗ ಆಲ್ರೆಡಿ 10:30 ಆಗಿದೆ. ಸೊ ಮತ್ತೆ ಇನ್ನೂ ಮುಗಿಸೋಕ್ಕಾಗಲ್ಲ, ಮತ್ತು MRT ಕ್ಲೋಸ್ ಆಗುತ್ತೆ ಅಂತ ಇಲ್ಲೇ ತೊಗೊಳ್ತಾ ಇದ್ದೀವಿ. ಬಟ್ ಟೇಸ್ಟ್ ಚೆನ್ನಾಗಿದೆ. ಒಂದು ಸ್ವಲ್ಪ ಸ್ಮೆಲ್ಲು, ಪ್ಲೇಸ್ ಸ್ಮೆಲ್, ಊಟದ್ದೆಲ್ಲ ಪ್ಲೇಸಿದು ಸ್ಮೆಲ್ಲು ಒಂದು ಸ್ವಲ್ಪ. ರೆಫರೆನ್ಸಿಗೆ ಅಂದರೆ KR ಮಾರ್ಕೆಟಲ್ಲಿ, KR ಮಾರ್ಕೆಟಿಗೆಲ್ಲ ಅದೇ ಥರ ಸ್ಮೆಲ್ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಓಡಾಡ್ಬಿಟ್ಟು ನಿಮಗೂ ಅಡ್ಜಸ್ಟ್ ಆಗ್ಬಿಡುತ್ತೆ. ಈಗ ನಾವು ಆಲ್ಮೋಸ್ಟ್ ಅಲ್ಲಿ ಒಂದು 20 ಮಿನಿಟ್ಸಿಂದ ಓಡಾಡಿದ್ವಿ, ಸ್ಮೆಲ್ ಇತ್ತು. ಈಗ ಅಷ್ಟೇನಿಲ್ಲ, ಯಾಕೆಂದರೆ ನಾವು ಸೆಟ್ ಆಗ್ಬಿಡ್ತೀವಿ ಆ ಸ್ಮೆಲ್ಲಿಗೆ. ಬಟ್ ಟೇಸ್ಟ್ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ನಾವೀಗ ಇಲ್ಲಿದ್ದೀವಿ, ಲಿಟಲ್ ಇಂಡಿಯಾದಲ್ಲಿದ್ದೀವಿ. ಇಲ್ಲಿಂದ ಕ್ಲಾರ್ಕಿ 2 ಸ್ಟಾಪ್ಸ್ ಅಲ್ಲ, 2 ಸ್ಟಾಪ್ಸ್. ಏನು ಚೇಂಜ್ ಮಾಡೋಷ್ಟಿಲ್ಲ. ಇಲ್ಲಿಂದನೇ ಪರ್ಪಲ್ ಲೈನಲ್ಲಿ ಹೋಗಿ 2 ಸ್ಟಾಪ್ ಅಷ್ಟೇ. ಬನ್ನಿ. ಸೊ ಸಿಂಗಾಪುರು ಟ್ರಾಫಿಕ್ ರೂಲ್ಸ್ ಗೊತ್ತೇ ಇದೆ, ಇದೊಂದು ಸರಿ ನೋಡ್ಕೊಂಬಿಡಿ ಹೇಳ್ತೀನಿ. ಸೊ ಅದನ್ನು ಹೊತ್ಬಿಟ್ಟು ಹೋಗ್ಬೇಕು. ಹಾಗೆ ಕ್ರಾಸ್ ಮಾಡೋಂಗಿಲ್ಲ. ಇಂಡಿಯಾದಲ್ಲಿ ಹಿಂಗೆ ಕೈ ಹಿಂಗೆ ಅಡ್ಡಾಕ್ಬಿಟ್ಟು ಶಾಪ್ ಅಂದಂಗೆ ಅದೆಲ್ಲ ಇಲ್ಲ. ಅಲ್ಲಿ ಬಟನ್ ಇರುತ್ತೆ, ಕ್ಲಿಕ್ ಮಾಡಿದ್ಮೇಲೆ ನೋಡಿ ಆ ಕಡೆ ಈ ಕಡೆ 2 ಕಡೆ ಬಟನ್ ಇರುತ್ತೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಪ್ರೆಸ್ ಫಾರ್ ಗ್ರೀನ್ ಮ್ಯಾನ್, ಅಲ್ಲಿ ಗ್ರೀನ್ ಲೈಟ್ ಬರುತ್ತೆ, ಆವಾಗ ಕ್ರಾಸ್ ಮಾಡ್ಬೋದು. ಅಲ್ಲಿ ಆಮೇಲೆ ಹೋಗುತ್ತೆ. ಬನ್ನಿ ನೋಡಿ, ಆ ಕಡೆನೂ ಇದೆ. ಬ್ಲಿಂಕ್ ಆಗ್ತೈತೆ, ಬೇಗ ಚಲೋ.
ನಮ್ಮ ಹೋಟೆಲ್ಗೆ ಬಂದು ಈಗ ನಾವಿರೋದು 5th ಫ್ಲೋರಲ್ಲಿ, ಇದು 4th ಫ್ಲೋರು. ಇಲ್ಲಿ ಬಾಲ್ಕನಿ ಇದೆ. ಸೊ ಅದನ್ನು ನೋಡೋಣ ಅಂತ ಬಂದ್ವಿ. ಏನೂ ಕಾಣಿಸ್ತಿಲ್ಲ. ನಿಮಗೆ ಕ್ಯಾಮ್ರಾ ಟರ್ನ್ ಮಾಡ್ತೀನಿ ನೋಡಿ, ಒಂದು ವ್ಯೂ ಕಾಣಿಸುತ್ತೆ ನೋಡಿ. ಕಾಣಿಸ್ತಿದ್ಯಾ? ಹೋಟೆಲಿಂದ ವ್ಯೂ ಸಖತ್ತಾಗಿದೆ. ಬಟ್ ಈ ಹೋಟ್ಲಿಂದ ಇಲ್ಲೇ ಇದ್ದಂಗಿದೆ. ಬಟ್ ಅಲ್ಲಿ ಹೋಗೋಕ್ಕೆ ನಮಗೆ 20 ಹಾಫ್ ಆನ್ ಅವರ್ ಆಯಿತು. ಆಲ್ಮೋಸ್ಟ್ ಅಲ್ಲಿ ಒಂದು 2 ಕಿಲೋಮೀಟರ್ಸ್ವರೆಗೂ ಇದೆ. ಹತ್ರ ಇದ್ದಂಗಿದೆ, ಬಟ್ 2 ಕಿಲೋಮೀಟರ್ಸ್ ಇದೆ. ತುಂಬ ಸುತ್ತು ಸುಸ್ತಾಗಿ ಹೋಗಿದ್ದೀವಿ. ಲೆಟ್ಸ್ ಗೋ ಟು ಆರ್ ರೂಮ್. ಓಕೆ, ಜಸ್ಟ್ ಈಗ ರೂಮಿಗೆ ರೀಚ್ ಆದ್ವಿ. ಬಸ್ ಫುಲ್ ಅಂದರೆ ಫುಲ್ ಸುಸ್ತಾಗಿ ಹೋಗಿದ್ದೀವಿ. ಇವತ್ತು ಡೇನು ತುಂಬ ಚೆನ್ನಾಗಿತ್ತು. ಅರೆ ಬೇರೆ ಸ್ವಲ್ಪ ಬೇಗ ಆಗೋಯ್ತು. ಮೆಟ್ರೋ ಸ್ಟೇಷನ್ಗಳಿದೆ, ಎಷ್ಟು ಸಲ ಹತ್ತೋದು ಇಳಿಯೋದು ಎಸ್ಕಲೇಟರ್ಸ್ ಹತ್ತಿ ಸುಸ್ತಾಗೋಗಿದೆ, ಅಷ್ಟಿದ್ದಾವೆ. ಇನ್ನೊಂದು ಸಿಗ್ನಲ್ ಟ್ರಾಫಿಕ್ ರೂಲ್ಸು ತುಂಬ ಚೆನ್ನಾಗಿ ಫಾಲೋ ಮಾಡ್ತಿದ್ದಾರೆ. ಸಿಗ್ನಲ್ ಬಿತ್ತು ಅಂತಂದರೆ ಅಲ್ಲೇ ಇದ್ಬಿಡ್ತಾರೆ, ಮೂವ್ ಆಗಲ್ಲ. ಮತ್ತೆ ಅಲ್ಲಿ ಒಂದು ಬಟನ್ ಆಗಲೇ ತೋರಿಸಿದ್ವಲ್ಲ, ಆ ಬಟನ್ ಒತ್ತಿದ್ರೆ ಗ್ರೀನ್ ಲೈಟ್ ಬರುತ್ತೆ, ಆವಾಗ ಮೂವ್ ಆಗಬೇಕು ನಾವು. ಇಲ್ಲಾಂದರೆ ಹಂಗೆ ಹೋಗೋಂಗಿಲ್ಲ, ಫೈನ್ ಹಾಕ್ತಾರೆ. ಅದೊಂದು ಗುಡ್ ಥಿಂಗ್. ಮತ್ತು ಇವತ್ತು ನಿನ್ನೆ ಮಧ್ಯಾಹ್ನದಿಂದ ಇಲ್ಲಿವರೆಗೂ ಎಲ್ಲೂ ರೆಸ್ಟು ಇಲ್ಲ, ಯಾವುದೂ ಇಲ್ಲ, ಓಡಾಡ್ತಾನೇ ಇದ್ದೀವಿ. ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಈಗ ಊಟನೂ ಮಾಡ್ಕೊಬಂದ್ವಿ. ಈಗ ರೆಸ್ಟ್ ಮಾಡಿದ್ರೆ ಸಾಕು ಅನಿಸ್ಬಿಟ್ಟಿದೆ. ಸೊ ನೀವೇನಾದರೂ ಹೇಳ್ಬೇಕಾ? ಏನಿಲ್ಲ, ಅದೇ ಸ್ವಲ್ಪ MRT ಸ್ಟಾರ್ಟಿಂಗಲ್ಲಿ ಕನ್ಫ್ಯೂಸ್ ಆಗುತ್ತೆ. 1-2-3 ಸರಿ ನೋಡ್ಕೊಂಡು ಓಡಾಡ್ತಾ ಇದೆ, ಗೊತ್ತಾಗುತ್ತೆ. ಕಂಪೇರ್ ಮಾಡಬೇಕಂದ್ರೆ ನನಗೆ ಮೆಜೆಸ್ಟಿಕ್ಕಲ್ಲಿ ಹೇಗೆ ತುಂಬ ಲೈನ್ಸು ತುಂಬ ಫ್ಲೋರ್ಸ್ ಇದೆಯೋ, ಸೇಮ್ ಎಲ್ಲ ಸ್ಟೇಷನಲ್ಲೂ ಹಾಗೆ ಇದೆ. ತುಂಬ ಫ್ಲೋರ್ಸು ಲೈನ್ಸು, ಮಿನಿಮಮ್ 2 ಲೈನ್ ಎಲ್ಲ ಸ್ಟೇಷನಲ್ಲೂ. ನಮಗೆ ಮೆಜೆಸ್ಟಿಕ್ಕಲ್ಲಿ ಆ ಥರ ಇದೆ, ಬಟ್ ಇಲ್ಲಿ ಎಲ್ಲ ಸ್ಟೇಷನಲ್ಲೂ ಅದೇ, ಇನ್ನೂ ಜಾಸ್ತಿನೇ ಇದೆ. ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ನೋಡಿಕೊಂಡು ಓಡಾಡ್ಬೋದು. ಅದೇ ಚೆನ್ನಾಗಿ ಓಡಾಡಬೇಕು. ಇಲ್ಲಿಂದ ಅಲ್ಲಿಗೆ ಹತ್ತಬೇಕು, ಇಳಿಬೇಕು. ಒಂದು ಸ್ಟೇಷನ್ ಚೇಂಜ್ ಮಾಡಿದೀವಿ ಅಂದರೆ 4-5 ಸಲ ಹತ್ತಬೇಕು, ಎಸ್ಕಲೇಟರ್ ಹತ್ತಬೇಕು. ಅಯ್ಯೋ, ಯಾಕಂದರೆ ಎಲ್ಲ MRT ಅಂಡರ್ಗ್ರೌಂಡ್, ಯಾವುದು ಮೇಲೆ ಬರಲ್ಲ, ಎಲ್ಲ ಅಂಡರ್ಗ್ರೌಂಡು. ಸೊ ನೀವೇ 2 ಲೆವೆಲ್ ಕೆಳಗಡೆ ಇಳಿಬೇಕು, ಮತ್ತೆ 2 ಲೆವೆಲ್ ಮೇಲೆ ಹತ್ತಬೇಕು. ಎಸ್ಕಲೇಟರ್ ನೋಡಿದ್ರೆ ಭಯ ಆಗಕ್ಕೆ ಸ್ಟಾರ್ಟ್ ಆಗಿದೆ ನನಗೆ. ತುಂಬ ಭಯ ನೋಡಿ ಬೆಳಗ್ಗೆ. ಓಕೆ, ಇದು ಸೆಕೆಂಡ್ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್, ಬೈ.